ಜಾಸ್ತಿ ಖರ್ಚ ಇಲ್ಲದೆ ಬಿಲ್ಡ್ ಮಾಡಿದ ಒಂದು ರಿಟೇಲ್ ಚೈನ್ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನೋ ಹೈಪ್, ನೋ ಆಡ್ಸ್, ಆದ್ರೂ ಸಹ ಒಂದು ದೊಡ್ಡ ಎಂಪೈರ್ನ ಬಿಲ್ಡ್ ಮಾಡ್ತಾರೆ. ಇದು ಒಂದು ಸೀಕ್ರೆಟ್ ಸಕ್ಸಸ್ ಸ್ಟೋರಿ. ಇದ್ರ ಹಿಂದೆ ಇರೋರ್ನ ಸೈಲೆಂಟ್ ಬಿಲಿಯನರ್ ಅಂತ ಕರೀತಾರೆ. ಅವರೇ ರಾಧಾಕೃಷ್ಣ ದಮಾನಿ. ಇವರ ಕಾಂಪಿಟೇಟರ್ಸ್ ಮಿಲಿಯನ್ಸ್ ಆಫ್ ಅಮೌಂಟ್ ನ ಮಾರ್ಕೆಟಿಂಗ್ ಮತ್ತೆ ಅಡ್ವರ್ಟೈಸ್ಮೆಂಟ್ ಮೇಲೆ ಖರ್ಚು ಮಾಡುವಾಗ ಇವರು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಮ್ಯಾಸಿವ್ ಆಗಿ ಇನ್ವೆಸ್ಟ್ ಮಾಡೋ ಬದಲು ಇವರು ಸಿಂಪಲ್ ಮತ್ತು ಲೋ ಪ್ರೊಫೈಲ್ ಅಪ್ರೋಚ್ ನ ರಿಟೇಲ್ ಇಂಡಸ್ಟ್ರಿನಲ್ಲಿ ತರ್ತಾರೆ. ಇವರು ಒಂದು ರೆವಲ್ಯೂಷನರಿ ಅಂಡ್ ಸಿಂಪಲ್ ಐಡಿಯಾನ ತರ್ತಾರೆ. ಅದು ಕಸ್ಟಮರ್ಸ್ ವ್ಯಾಲ್ಯೂನ ಮ್ಯಾಕ್ಸಿಮೈಸ್ ಮಾಡೋದು ಹಾಗೂ ಆಪರೇಷನ್ಸ್ನ ಸಿಂಪಲ್ ಅಂಡ್ ಎಫಿಷಿಯೆಂಟ್ ಆಗಿ ಇಡೋದು. ಈ ಒಂದು ಐಡಿಯಾ ಕಂಪನಿಗೆ ಟರ್ನಿಂಗ್ ಪಾಯಿಂಟ್ ಆಗಿ ವರ್ಕ್ ಆಗುತ್ತೆ. ಇದ್ರ ಮೂಲಕ ಲೋಯೆಸ್ಟ್ ಪಾಸಿಬಲ್ ಪ್ರೈಸ್ ನ ಫಿಕ್ಸ್ ಮಾಡೋದು ಮತ್ತು ಸ್ಟೋರ್ಸ್ ನ ರೆಂಟಿಗೆ ತಗೊಳ್ಳೋ ಬದಲು ಓನ್ ಮಾಡ್ಕೊಳ್ಳೋದು ಹಾಗೂ ಆಪರೇಷನ್ಸ್ ನ ಇಂಪ್ರೂವ್ ಮಾಡೋದು. ಎರಡು ಮುಖ್ಯವಾದ ಕಾಂಪೋನೆಂಟ್ ಆಗಿತ್ತು ಲೋ ಆಪರೇಷನ್ ಕಾಸ್ಟ್ ಮತ್ತು ಹೈ ಸೇಲ್ಸ್. ಮತ್ತು ಡಿಮಾರ್ಟ್ ಒನ್ ಆಫ್ ದ ರೆಸ್ಪೆಕ್ಟೆಡ್ ಅಂಡ್ ಪ್ರಾಫಿಟೇಬಲ್ ರಿಟೇಲ್ ಚೈನ್ ಬಿಸ್ನೆಸ್ ಆಗಿ ನಿಂತ್ಕೊಂಡಿದೆ. ರಿಸಲ್ಟ್ ಹೇಳುತ್ತೆ ಸ್ಟಡಿ ಗ್ರೋತ್, ಮ್ಯಾಸಿವ್ ಸೇಲ್ಸ್ ಅಂಡ್ ಲಾಯಲ್ ಕಸ್ಟಮರ್ ಬೇಸ್ ಹೇಗಿದೆ ಅಂತ. ಈ ಸೈಲೆಂಟ್ ಸಕ್ಸಸ್ ಸ್ಟೋರಿಯಿಂದ ಏನ್ ಕಲಿಬಹುದು ಅಂದ್ರೆ, ವಿನ್ ಆಗೋಕೆ ಯಾವಾಗ್ಲೂ ಲೌಡ್ ಆಗಿರ್ಬೇಕು ಅಂತಾನೆ ಇಲ್ಲ, ಒಳ್ಳೆ ಎಕ್ಸಿಕ್ಯೂಟಬಲ್ ಸ್ಟ್ರಾಟಜಿ ಇದ್ರೆ ಸಾಕು. ಸೈಲೆಂಟ್ ಆಲ್ವೇಸ್ ವಿನ್.